ಹಾಯ್ ಎಲ್ರಿಗೂ. ಇವತ್ತು ನಾವು ಹೋಗ್ತಿರೋದು ನಮ್ಮ ರಿಲೇಟಿವ್ ಮನೆಗೆ. ತುಂಬ ಟೈಮ್ ಆಯಿತು ಹೋಗದೆ, ಹಾಗೆ ನಾವು ಹೋಗ್ತಾ ಇದ್ದೇವೆ. ನಮ್ಮಾಗಿ ನೇಚರ್, ಹಾಗೆ ತುಂಬ ಒಳ್ಳೆಯ ಪ್ಲೇಸ್ ಕೂಡ. ಹಾಗೆ ನಿಮಗೆ ಕೂಡ ಇವತ್ತಿನ ವ್ಲಾಗಲ್ಲಿ ನೇಚರಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳನ್ನೆಲ್ಲ ತೋರಿಸುವ ಅಂತ. ನೋಡಿ, ಅಲ್ಲಿ ಇದ್ದು ದನದ ಹಟ್ಟಿ, ತುಂಬ 5 ದನ ಉಂಟು. ಅಲ್ಲಿ ಕೃಷಿ ಮಾಡ್ತಾರೆ, ಹಾಗೆ ಇದೆ ಹಾಲೆಲ್ಲ ಅದನ್ನು ಸೇಲ್ ಮಾಡ್ತಾರೆ. ನೋಡಿ, ಇದು ನೋಡಿ, ನೀರು ನಿಲ್ಲುವುದಕ್ಕೆ ಕಟ್ಟಿದ್ದು ನೋಡಿ, ಈ ರೀತಿ ನೀರು ನಿಲ್ಲಬೇಕು ಅಂತೇಳಿ. ಮತ್ತು ಇದು ಉಂಟಲ್ಲ, ನಾನು ಚಿಕ್ಕರೋಗ ನೋಡಿದ ಬಾವಿದು ಈಗಲೂ ಹಾಗೆ ಉಂಟು. ನೋಡಿ ಹೇಗೆ ಉಂಟು, ಆಳವಾಗಿ ಉಂಟು. ನೋಡಿ ಅಡಿಕೆ ನೋಡಿ ಅಂತೆ, ಕೆಂಪು ಕೆಂಪು ಅಡಿಕೆ ಹೇಗೆ ಉಂಟು ನೋಡಿ. ಚಿಕ್ಕ ಚಿಕ್ಕ ಅಡಿಕೆ ಮಾತ್ರ, ಬೇರೆ ಟೈಪಿನ ಅಡಿಕೆ ಅದು. ನೋಡಿ, ಎಲ್ಲ ಅಡಿಕೆ ನೀವು ನೋಡಿರ್ಬೋದು. ಈ ಅಡಿಕೆ ನೋಡಿದೀರಾ? ನಾನು ಸಹ ಫಸ್ಟ್ ನೋಡಿದ್ದೆ. ಕೆಂಪು ಕೆಂಪು ಅಡಿಕೆ. ಈಗ ತೋರಿಸಿದ್ದು ಮಲೇಷ್ಯಾದ ಅಡಿಕೆ ಅಂತೆ. ನಾವು ಕೇಳಿದೆವು. ನೋಡಿ, ಇದು ಮಲೇಷ್ಯಾದ ಅಡಿಕೆ. ಅದರ ಮರ ನೋಡಿ ಈ ರೀತಿ ಇರ್ತದೆ, ಅದರಲ್ಲಿ ಆಗುದು ಸಹ ಪೂರ ಇರ್ತದೆ ಮರ. ಅಡಿಕೆಯಾಗೆ ಕರಿಕೊಟ್ಟು ಅಂತ ಒಂದು ಬರ್ತದಲ್ಲ, ಇದು ಅಡಿಕೆಯಲ್ಲಿ ಆ ಲೆವೆಲ್, ಅದರದ್ದೇ ರೇಟ್ ಅದಕ್ಕೆ ಸಿಗುದು. ನೋಡಿ, ಇದು ಹಲಸಿನ ಹಣ್ಣೆಲ್ಲ. ದನದ ಹಟ್ಟಿ, ಅಲ್ಲಿ ಹಾಲೆಲ್ಲ ಸೇಲ್ ಮಾಡ್ತಾರೆ. ಹಾಗೆ ದನ ಎಲ್ಲ ತುಂಬ ಉಂಟು ಇಲ್ಲಿ ಕೂಡ. ದನದ ಹಟ್ಟಿ ನೋಡ್ಲಿಕ್ಕೆ ಚಂದ ಅಲ್ಲ, ದನದ ಹಟ್ಟಿ ತುಂಬ ಚಂದದ ದನಗಳೆಲ್ಲ ಉಂಟು. ಪಾಪದ ದನಗಳೆಲ್ಲ ನೋಡಿ ಎಷ್ಟು ಚಂದ. ಹೋಗ್ತಿರುವಾಗ ಇದೊಂದು ಹಳೆಯ ಮನೆ ಅಲ್ಲಿತ್ತು. ತುಂಬ ಇಲ್ಲಿ ಹಳೆಯ ವಸ್ತುಗಳೆಲ್ಲ ನೋಡಲಿಕ್ಕೆ ಸಿಗುದು ಜಾಸ್ತಿ. ತುಂಬ ಮಣ್ಣಿದ್ದು ಹಳೆಯ ಮನೆ ಅದು. ಹಾಗೆ ಸ್ವಲ್ಪ ತೋಟಕ್ಕೆ ಹೋಗಿ ಅಲ್ಲಿರುವ ಕೆಲವೊಂದು ಹಣ್ಣುಗಳೆಲ್ಲ ಸಿಕ್ಕಿದ್ರೆ ನಿಮಗೆ ತೋರಿಸುವ ಅಂತ ಹೇಳಿ. ನೋಡಿದು ಕೋಕೋ, ಅದು ಮುಂದೆ ತೋರಿಸ್ತೇವೆ ನಿಮ್ಗೆ ಇದ್ರ ಬಗ್ಗೆ. ಹಲಸಿನ ತುಂಬ ಇರುದು ಈ ಜಾಗದಲ್ಲಿ ಇರ್ತದೆ. ಚಾಕ್ಲೇಟ್ ಎಲ್ಲ ಆಗುದು ಗೊತ್ತುಂಟಲ್ಲ, ಕೋಕೋ ಪೌಡರ್ ಆಗುದು ಇದರಿಂದಲೇ. ಇದು ಈಗ ಕಾಯಿ ಹಣ್ಣಾಗ್ಬೇಕಷ್ಟೇ. ನೋಡಿ ಇಲ್ಲಿ ನೋಡಿ, ಇದು ಕಾಯಿ ನೋಡಿ, ಇನ್ನು ಹಣ್ಣಾಗ್ಬೇಕಷ್ಟೇ. ಚಿಕ್ಕ ಚಿಕ್ಕ ಆಗಿದೆ ನೋಡಿ, ಎಷ್ಟು ಉಂಟು. ಚಿಕ್ಕ ಹೋಗಿದೆ. ಅಲ್ಲೆಲ್ಲ ಅದು ಕೆಳಗೆ ಚಿಕ್ಕದು ಇಲ್ಲಿ ಅದು ಇದು ನೋಡಿ, ಇದು ದೊಡ್ಡದಾಗುದು. ಮತ್ತೆ ಅದ್ರ ಬುಡದಿಂದಲೇ ಶುರು ಆಗುದು ನೋಡಿ ಕೋಕೋ ಆಗ್ಲಿಕ್ಕೆ. ಈ ಕಾಯಿ ಹೆಸರು ಎಂತ ಅಂತ ಗೊತ್ತುಂಟ? ಮದ್ದಿಗೆಲ್ಲ ಯೂಸ್ ಆಗ್ತದೆ, ತುಂಬಾ ಸ್ಮೆಲ್. ನೋಡಿ, ಇದರ ಹೆಸರು ನಂಗೆ ಗೊತ್ತಿಲ್ಲ, ಮದ್ದಿಗೆಲ್ಲ ಯೂಸ್ ಆಗ್ತದೆ ಇದು. ಇಲ್ಲಿ ಇದು ನೋಣಿಕಾಯಿ ಅಂತ ಹೇಳ್ತಾರೆ. ತುಂಬಾ ಸ್ಮೆಲ್ ಇದು. ಹಾಗೆ ತುಂಬ ಸ್ಮೆಲ್, ಅದು ತುಂಬ ಮದ್ದಿಗೆ ಆಗುವಂತಹ ನೋಣಿಕಾಯಿ ಅಂತ ಹೇಳುದು. ಅದಕ್ಕೆ ನಾವು ಕೇಳಿದೆವು ಅಲ್ಲಿ. ಹಾಗೆ ಇಲ್ಲಿ ನೋಡಿ, ಇದೊಂದು ಹಳೆಯ ಕಾಲದ ಒಂದು ಕಲ್ಲು ಅಲ್ಲೇ ಉಂಟು, ಯಾರು ಯೂಸ್ ಮಾಡದೆ. ನೋಡಿ ಕೋಕೋ ನೋಡಿ, ಇಲ್ಲಿ ತುಂಬ ಕೋಕೋ ಎಲ್ಲ ಸೇಲ್ ಮಾಡ್ತಾರೆ. ಕೋಕೋ ಎಲ್ಲ ನೋಡಿ ಡ್ರಮ್ಮಲ್ಲೆಲ್ಲ ಹಾಕಿಟ್ಟಿದ್ದಾರೆ, ತುಂಬ ಕೋಕೋ. ಚಾಕ್ಲೇಟ್ ಪೌಡರಿಗೆಲ್ಲ ಮಾಡಲಿಕ್ಕೆ ಬೇಕಾಗ್ತದೆ, ಐಸ್ ಕ್ರೀಮ್ಗೆ, ಚಾಕ್ಲೇಟ್ ಪೌಡರ್ಗೆ, ಅದಕ್ಕೆಲ್ಲ ಹಾಕ್ತಾರಲ್ಲ ಕೋಕೋ ಪೌಡರ್. ಹಾಗೆ ರಿಲೇಟಿವ್ ಮನೆಗೆ ಹೋಗಿ ಬಂದಷ್ಟೇ. ಆಗ ನೋಡಿ ಮಳೆ ಶುರು ಆಯ್ತು. ನೋಡಿ ಹೇಗೆ ಆಗಿದೆ, ಮೋಡ ಮಳೆ. ಹಾಗೆ ಇವತ್ತು ಮೀನೆಲ್ಲ ತಂದಿದ್ದೇವೆ. ನಿಮಗೆ ಮೀನು ಯಾವ್ದೆಲ್ಲ ತಂದಿದ್ದೇವೆ ತೋರಿಸ್ತೇವೆ. ಮೀನು ತಂದದ್ದು. ಇದು ಯಾವ ಮೀನು? ಇದು ಬಂಗುಡೆ ಮೀನು. ಬಂಗುಡೆಯಲ್ಲಿ ಇದು ಕೊಲ್ಲದರು. ಇದು ಕೊಲ್ಲತರು, ಇಂತ ಒಣ ಮೀನು ಕೊಲ್ಲತರು. ಇದು ನೋಡಿ, ಚಪ್ಪೆ ಮೀನು. ಇದು ಕೊಲ್ಲತರು, ಚಿಕ್ಕ ಚಿಕ್ಕದು. ಕಟ್ ಪೀಸ್ ಅಲ್ಲ, ಇದು ಬಲ್ಯಾರು. ಅದು ನಮಗೆ ಪದಾರ್ಥಕ್ಕೆ, ಅಡುಗೆಗೆ ಒಣ ಮೀನು. ಇದು ನೋಡಿ, ಇದು ಬಲ್ಯಾರು. ರೇಟ್ ಜಾಸ್ತಿ. ಇದಕ್ಕೆ ಕೆಜಿಗೆ ಎಷ್ಟು ಕೊಟ್ಟದ್ದು ನಾವು? 700 ರೂಪಾಯಿ. ಕೆಜಿಗೆ 700 ರೂಪಾಯಿ. ಇದಕ್ಕೆ ಇಲ್ಲದಿದ್ದು ರೇಟ್ ಜಾಸ್ತಿ ಬೇಕು ಇದಕ್ಕೆ. 700. ಅದು 1 ಕೆಜಿ ಇಲ್ಲ ಇದರಲ್ಲಿ. ಮತ್ತೆ ಸ್ವಲ್ಪ ಹಸಿಮೆಣಸು, ಹಸಿ ಮೀನು. ನಂಗೆ ಹಸಿಮೆಣಸು. ಸಿಗಡಿ ತಂದಿದೆ. ಸಿಗಡಿಯಾ? ಸಿಗಡಿ ಎಂತ ಸಿಗಡಿ ಅಲ್ಲ, ಏಡಿ ಬೂತಾಯಿ ಮತ್ತೆ ತೆಗೆಯುವುದಿಲ್ಲ. ಏಡಿ ಬೂತಾಯಿ ಮತ್ತೆ ಬಂಗುಡೆ ಭಯಂಕರ ಕಟ್ಟಿದ್ದಾರೆ. ಆಯ್ತಾ, ಕೋಲ್ಡ್ ಉಂಟು, ಹೋಗ್ಲಿಲ್ಲ. ಇದಕ್ಕೊಂದು ವ್ಯವಸ್ಥೆ ಮಾಡುವ ಈ ಬೆಕ್ಕಿಗೆ. ಇಲ್ಲದಿದ್ರೆ ಈ ಬೆಕ್ಕಿನ ಆಗುದಿಲ್ಲ ವಹಿವಾಟ. ಇಲ್ಲಿ ನೋಡ, ಬೆಕ್ಕನ್ನು ಸ್ವಲ್ಪ ಅದ್ರ ಮುಖ ದರ್ಶನ ಮಾಡುವ. ದರ್ಶನ ಮಾಡಿಗೆ ಸಿಗುದಿಲ್ಲ ಅದು. ಈಚೆ ಬನ್ನಿ, ಮುಖ ದರ್ಶನ ಮಾಡುವ. ಮುಖ ದರ್ಶನ ಮಾಡಿ ಅದು ಮೀನಿಗೆ ಕಾಯ್ತಾ ಉಂಟು. ಅವರಿಗೆ ಗೊತ್ತಿಲ್ಲ, ಅವರಿಗೆ ಮೀನು ಅಂದ್ರೆ ಎಂತ ಅಂತಲೇ ಗೊತ್ತಿಲ್ಲ. ಮೀನು ಹಾಕದೆ ಅಭ್ಯಾಸ ಮಾಡಿದ ಹಾಗೆ ಇದಕ್ಕೆ ಮೀನು ಹಾಕಿ ಅಭ್ಯಾಸ ಉಂಟು. ಇದಕ್ಕೆ ಮೀನು ಹಾಕಿ ಉಂಟು. ಅದೇ ಡೋರ್ ಎಲ್ಲ ಓಪನ್ ಮಾಡ್ತಾ ಉಂಟು. ಮೂಲೆಯಲ್ಲಿ ಹಾಕುದು, ಆ ಬೆಕ್ಕುಗಳು ಬರಬಾರ್ದು ಅಂತ ಹೇಳಿ ಒಂದು ರೂಮ್ ಉಂಟು, ಮೂಲೆಯಲ್ಲಿ ಹಾಕಿ ಬಿಡುದು. ನೋಡಿ, 2 ಹಾಕಿದ್ದೇವೆ ಸಾಕು. ಮತ್ತೆ ಇದು ಕೂಡ ತಂದಿದ್ದೇವೆ ನೋಡಿ, ನೇರಳೆ. ಅದಕ್ಕೆ ನಾವು ನೇರಳೆ ಅಂತ ಹೇಳುದು. ಮತ್ತೆ ಇದು ಕಾಟು ನೇರಳೆ ಬರ್ತದಲ್ಲ, ಈಗ ನಾವು ರಿಲೇಟಿವ್ ಮನೆಗೆ ಹೋಗಿದ್ದೇವಲ್ಲ, ಅಲ್ಲಿ ಉಂಟು. ಆಚೆ ಹೋಗ್ಲಿಲ್ಲ, ಅಲ್ಲಿ ಉಂಟು. ಇದು ಅದು ಕಾಟು ಅಂದ್ರೆ ಊರಿನ ನೇರಳೆ. ಅದು ಒಳ್ಳೆ ರುಚಿ, ಇದಷ್ಟು ಒಳ್ಳೇದಿಲ್ಲ ರುಚಿ, ಚಪ್ಪೆ. ಮತ್ತೆ ಇದು ಗೊತ್ತುಂಟಲ್ಲ, ಇದು ಸಹ ಟೇಸ್ಟ್ ಉಂಟು. ಇದಕ್ಕೆ ರೇಟ್ ಜಾಸ್ತಿ. ಎಷ್ಟು ಇದು? 1/4 ಕೆಜಿಗೆ 120. 1/4 ಕೆಜಿಗೆ 4 ಸಿಕ್ಕಿದೆ. 1/4 ಕೆಜಿಗೆ 120. ಇದಕ್ಕೆ 1/4 ಕೆಜಿಗೆ 80 ರೂಪಾಯಿ. ನಾವೊಂದು ಪರ್ಚೇಸ್ಗೆ ಹೋಗಿದ್ದೆ, ಒಂದು ಶಾಪಿಗೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಅದನ್ನ ನೋಡಿ ಬನ್ನಿ.
ಮತ್ತೆ ನಿಮ್ಮಲ್ಲಿ ಮಾತಾಡುವ. ನಾನು ಓಡಿ ಹೋಗ್ತೀನಾ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಾಳೆ ಕೊಡ್ತೀನಿ, ಆಮೇಲೆ ಕೊಡ್ತೀನಿ, ಬಂದು ಕೊಡ್ತೀನಿ. ಇದ್ರಲ್ಲ ಎಂತ ಬರ್ದಿತ್ತು ಅಂತ ಹೇಳಿ, ನಿಜ ಇಲ್ಲದಿದ್ರು ನಿಜವೇ. ನಾವು ಫ್ರೆಂಡ್ಸ್ ಅಂತ ಹೇಳಿ ಧರ್ಮಕ್ಕೆ ಕೊಡ್ಲಿಕ್ಕೆ ಆಗ್ತದೆ, ಎಲ್ಲ ಇದ್ದದನ್ನೆಲ್ಲ ಒಂದು ದಿನ 2 ದಿನ ಕೊಡ್ಲಿಕ್ಕೆ ಆಗ್ತದೆ, ಯಾವಾಗ್ಲೂ ಕೊಡ್ಲಿಕ್ಕೆ ಆಗ್ತದೆ ಇಲ್ಲ. ಹಾಗೆ ಸಂಬಂಧ ಫ್ರೆಂಡ್ಸ್ ಅದೆಲ್ಲ ಬಿಸ್ನೆಸ್ ಅಲ್ಲಿ ಬರುದಿಲ್ಲ. ಬಿಸ್ನೆಸ್ ಫ್ರೆಂಡ್ಸ್ ಚಂದ ಮಾಡಿ ಬರ್ದಿದ್ರು. ಮತ್ತೆ ಅದ್ರಲ್ಲಿ ಇನ್ನೊಂದು ಬರ್ದಿತ್ತು, ಓಡಿ ಹೋಗ್ತೀನಿ ಅಂತ. ಓಡಿ ಹೋಗ್ತೀನಿ ಅಂತಲ್ಲ, ನಾನು ಓಡಿ ಹೋಗ್ತೇನಾ ಅಂತ. ನಾನು ಓಡಿ ಹೋಗ್ತೇನಾ ಅಂತ ಅಂದ್ರೆ ಹಣ ಕೊಟ್ಟ ನಂತರ, ಸಾಲ ಕೊಟ್ಟ ನಂತರ ವಾಪಸ್ ಕೇಳುವಾಗ ಹಾಗೆ ಒಂದು ಹೇಳುವ ಮಾತು ಬರ್ಬೋದು. ನಾನು ಇಲ್ಲಿ ನಿಮ್ಗೆ ಕೊಡುದಿಲ್ವಾ, ನಾನು ಓಡಿ ಹೋಗ್ತೇನಾ ಅಂತ. ಹಾಗೆ ನಾನು ಓಡಿ ಹೋಗ್ತೇನಾ ಅಂತ. ಯಾರು ಕೂಡ, ನೀವೆಲ್ಲರೂ ಕೂಡ ಯಾವುದೇ ಒಂದು ಅಂಗಡಿಯಿಂದ ಸಾಲ ಅಂತ ಹೇಳಿ ತಕೊಳ್ಳೇಬಾರ್ದು. ಮತ್ತೆ ಎಲ್ಲರೂ ಸಾಲ ಅಂತ ಮಾಡಿದ್ರೆ ಅವ್ರಿಗೆ ಲಾಸ್ ಆಗ್ತಾ ಇಲ್ಲ. ಹೌದೌದು. ಹಾಗೆ ತುಂಬಾ ಜನ ಸಾಲ ತಕೊಂಡ್ರೆ ಒಂದು ಅಂಗಡಿಯಿಂದ, ಮತ್ತೆ ಅವರು ಅಂಗಡಿಯವರು ಲಾಸ್ ಆಗಿ ಅವರು ಕೂಡ ಓಡಿ ಹೋಗ್ಬೇಕಷ್ಟೇ. ಅಲ್ಲಿ ಅವರಿಗೆ ಸಹ ಇರ್ತದಲ್ಲ ಕಮಿಟ್ಮೆಂಟ್ಸ್ ಎಲ್ಲ, ಅವರಿಗೆ ಸಹ ಇರ್ತದಲ್ಲ. ಅಲ್ಲಿ ಬೇರೆ ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿದ್ದು ಹಣ ಕೊಡ್ಲಿಕ್ಕೆ ಅವರಿಗೆ ಸಹ ಬೇಕಲ್ಲ. ಹಾಗೆ ಭಾರಿ ಚಂದ, ನಂಗೆ ಖುಷಿ ಆಯ್ತು ಅದನ್ನು ನೋಡಿ. ನಾನು ಇದು ಬೋರ್ಡು ಇಂಥದ್ದು ನಾನು ಎರಡನೇ ಸಲ ನೋಡುದು. ಅಲ್ಲಿ ಇನ್ನೊಂದು ಅಂಗಡಿಯಲ್ಲಿ ಬೇರೆ ಟೈಪ್ ಅಲ್ಲಿ ಬರ್ದಿದ್ರು, ಆಗ ನಾನು ವಿಡಿಯೋ ಮಾಡಿರ್ಲಿಲ್ಲ. ಇವತ್ತು ಇಲ್ಲಿ ಹೋದಲ್ಲಿ ಚೆಂದ ಮಾಡಿ ಬರ್ದಿತ್ತು. ಹಾಗೆ ನಮ್ಗೆ ಆ ವಹಿವಾಟೇ ಬೇಡ, ಅಂತದೆಲ್ಲ ಕೇಳಿಕ್ಕೆ ಹೋಗ್ಬೋದು. ಯಾರಲ್ಲಿ ಕೂಡ ಎಷ್ಟು ಕಷ್ಟ ಬಂದ್ರು ಕೂಡ ಕೇಳಲಿಕ್ಕೆ ಹೋಗ್ಬಾರ್ದು. ಅಷ್ಟು ಕೂಡ ಕೇಳಲಿಕ್ಕೆ ಇದ್ರೆ ಬ್ಯಾಂಕಿಗೆ ಹೋಗಿ ಕೇಳ್ಬೇಕು. ಹಾಗೆ ನನ್ನ ವಿಷಯ. ಮತ್ತೆ ಒಂದು ತಿಂಗಳ ಕೊಡುವವರಿದ್ದಾರೆ. ಹೌದಾ? ತಿಂಗಳ ಕೊಡ್ತಾರೆ. ಈಗ ಸಂಬಳ ಕೆಲವರಿಗೆ ಉಂಟಲ್ಲ, ತಿಂಗಳಿಗೊಮ್ಮೆ ಆಗುದಲ್ಲ, ಒಮ್ಮೆ ಕೊಟ್ಟು ಒಮ್ಮೆ ತರ್ತಾರೆ. ಹಾಗೆ ಅಂದ್ರೆ ಎಂತ ಆಗುದಿಲ್ಲ. ಹಾಗೆ ತಿಂಗಳ ಎಂಡಿಗೆ ಹಣ ಕೊಡುದು, ಅವ್ರಿಗೆ ಸಂಬಳ ಆದ ಅಂತ ಹಣ ಕೊಡುದು. ಹಾಗಿದ್ರೆ ಕೂಡ ಪರವಾಗಿಲ್ಲ. ಹಾಗೆ ಹಣ ಕೊಡ್ತಾರಲ್ಲ, ಕೊಡ್ತಾರೆ. ಇನ್ನೊಂದು ಕೊಡ್ತೇನೆ ಹೇಳಿ ಕೊಡುದಿಲ್ಲ ಅಂಗಡಿಗೆ, ಅಂತದೆಲ್ಲ ಇರ್ತಾರೆ. ಮತ್ತೆ ಆಚೆ ಬರುದಿಲ್ಲ. ಹೌದು, ಬರುದಿಲ್ಲ. ಹಾಗೆಲ್ಲ ಇರ್ತಾರೆ. ಅವ್ರು ನಮ್ಗೆ ಶಾಪ್ನವ್ರು ಹೇಳಿದ್ದು, ಬೇರೆಯವರು ಹೇಳಿದಾರಲ್ಲ. ಹೌದು, ಟೈಲರ್ ಶಾಪ್ನವರು. ಹೌದು ಅವ್ರು ಹೇಳಿದ್ರು. ಟೈಲರ್ ಶಾಪ್ ಡ್ರೆಸ್ ಉಳಿಸುದು, ಹಣ ಕೊಡ್ಲಿಕ್ಕಿಲ್ಲ ಅಂತ, ನಾಳೆ ಬರ್ತೇನೆ ಅಂತೇಳಿ ಮತ್ತೆ ಬರುದಿಲ್ಲ. ಹೌದೌದು, ಹಾಗೆ ಹೇಳಿದ್ರು. ಅವರಿಗೆ ಸಹ ಕಷ್ಟ ಉಂಟಲ್ಲ. ಹಾಗೆ ಮತ್ತೆಂತ ಅಷ್ಟು ವಿಷಯ ಹೇಳಿಕ್ಕಿತ್ತು. ಇನ್ನೆಂತ ಸಹ ಇಲ್ಲ. ಇಲ್ಲಿ ನಿಮ್ಗೆ ಹಲಸಿನ ಬೀಜ ಕಾಣ್ತಿರ್ಬೋದು. ಇದು ನಾರ್ಮಲ್ ಹಲಸಿನ ಬೀಜ ಎಲ್ಲರ ಮನೆಯಲ್ಲಿ ಇರ್ತದೆ. ಅದಕ್ಕಿಂತ ಚಿಕ್ಕದುಂಟು. ಇದಕ್ಕಿಂತ ಚಿಕ್ಕದು ಕೂಡ. ಇಲ್ಲಿ ನೋಡಿ, ಇದು ನಾರ್ಮಲ್. ಇದು ನೋಡಿ ಎಷ್ಟು ದೊಡ್ಡದು ಗೊತ್ತುಂಟಾ ನೋಡಿ. ಒಂದು ಇದು ನಾರ್ಮಲ್ ನೋಡಿ, ಎಷ್ಟು ಚಿಕ್ಕದು. ದೊಡ್ಡ ಹಲಸಿನ ಬೀಜ. ಒಳ್ಳೆದುಂಟ ಇಲ್ಲ ಅಂತ ಗೊತ್ತಿಲ್ಲ, ಅದು ಪದಾರ್ಥ ಮಾಡಿ ನೋಡ್ಬೇಕು. ಇದು ಒಳ್ಳೆದುಂಟ ಗೊತ್ತಿಲ್ಲ, ನೋಡ್ಲಿಕ್ಕೆ ಚಂದ ಕಾಣ್ತಾ ಉಂಟು. ಮತ್ತೆ ಭಯಂಕರ ಇದು. ಈ ತಳಿ ಬೇರೆ. ಹಾಗೆ ಚಿಕ್ಕದು, ದೊಡ್ಡದು ನೋಡಿ. ಅದು ಹಲಸಿನ ಹಣ್ಣು ಕೂಡ ಎಷ್ಟು ಅದ್ರ ಇದು ಸೋಳೆ ಹಲಸಿನ ಸೋಳೆ ಕೂಡ ದೊಡ್ಡದು. ಎಂತ ದೊಡ್ಡದು ಗೊತ್ತುಂಟ ನೋಡಿ. ನಾವು ಫಸ್ಟ್ ನೋಡಿದ್ದು ಇಷ್ಟು ದೊಡ್ಡ ಹಲಸಿನ ಬೀಜ ನೋಡಿಯೇ ಇರಲಿಲ್ಲ. ಇಷ್ಟು ದೊಡ್ಡದು, ಬೇರೆ ತಳಿದ್ದು. ತೆಂಗಿನಕಾಯಿ ಒಂದು ನೆಡ್ಡಿಗೆ ತಕೊಂಡದ್ದು. ಇದು ಮೊಳಕೆ ಬರಿಸಿ ಮತ್ತೆ ನೆಡುವುದು. ಇದು ಹಳೆಯದು, ಅಂದ್ರೆ ಹೊಸ ತೆಂಗಿನ ಮರದಾಗುದಿಲ್ಲ. ಎಷ್ಟು ಹಳೇದಿರ್ತದೆ ಅಷ್ಟು ಒಳ್ಳೇದು. ಒಂದು 40-50 ವರ್ಷದ ಇದು ತೆಂಗಿನ ಮರ ಆಗ್ಬೇಕು. ಅದರಿಂದ ನಾನು ತಂದದ್ದು ನೋಡಿ. ಇದು 50 ವರ್ಷದ ಮರದ ತೆಂಗಿನಕಾಯಿ. ಇದು ನೆಡ್ಲಿಕ್ಕೆ ಒಂದು 4-5 ನೆಡ್ಲಿಕ್ಕೆ ಉಂಟು. ಇದು ಮೊಳಕೆ ಬರಿಸಿ ಮತ್ತೆ ನೆಡುವುದು. ಸ್ವಲ್ಪ ನಮ್ದು ಇದು ಆಗಿದೆ, ಸತ್ತು ಹೋಯ್ತು ಅಲ್ಲಿ ನೆಡ್ಲಿಕ್ಕೆ. ನೀವು ನೆಡುವವರು ಹಳೆಯ ಇದು ತೆಂಗಿನ ಮರದ್ದು ತೆಂಗಿನಕಾಯಿ ತಗೊಳ್ಳಿ ನೆಡುವಾಗ. ಹೊಸ ಮರದ ಆಗುದಿಲ್ಲ. ಎಂತ ಆಗ್ತದೆ ಹೊಸ ಮರದ ಆಗುದಿಲ್ಲ ಅಂತ, ಎಂತ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಹಳೆ ಮರದ ಆಗ್ಬೇಕು. ಇದು ಒಂದು 50 ವರ್ಷದ ಮರದ ತೆಂಗಿನಕಾಯಿ ಇದು ನೋಡಿ. ಅಲ್ಲಿ ನಾವಿಲು ಲೈನಲ್ಲಿ ಕೂತ್ಕೊಂಡಿದೆ. ಅಲ್ಲಿ ಒದ್ದೆ ಆಗ್ತದೆ, ಮತ್ತೆ ಒದ್ದೆ ಆಗದೆ ಹಾಗೆ ನಾವಿಲ್ಲಿ ತೋರಿಸ್ತೇವೆ ನಿಮಗೆ. ಪಾಪ ನೋಡಿ ಮಾಡೋದು ಹಿಂಗೆ ಆಗೋದು. ಬ್ಲಾಗ್ ಅನ್ನು ಮುಗಿಸೋದು. ಮತ್ತೆ ಸಿಗುವ, ಬಾಯ್.